Good morning students. Welcome to the chemistry CET class. So last class ಅಲ್ಲಿ basic concepts of chemistry chapter ನ some of the CET questions ನ sort out ಮಾಡಿದ್ವಿ. So let's move on to next questions. So yes, 11th questions. 30 gram of magnesium and 30 gram of oxygen are reacted, then the residual mixture contains. ಸೊ ಇಲ್ಲಿ 30 ಗ್ರಾಮ್ ಆಫ್ ಮೆಗ್ನೀಷಿಯಮ್ನ 30 ಗ್ರಾಮ್ ಆಫ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೊ ರಿಯಾಕ್ಟ್ ಮಾಡಿದಾಗ ಬರೋಂಥ ಪ್ರಾಡಕ್ಟ್ ಏನಾಗಿರುತ್ತೆ ಅನ್ನೋದು ಇಲ್ಲಿ ಕೇಳಿದ್ದಾರೆ. ಆಪ್ಷನ್ ಎ 60 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಓನ್ಲಿ, ಆಪ್ಷನ್ ಬಿ 40 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಆ್ಯಂಡ್ 20 ಗ್ರಾಮ್ ಆಫ್ ಆಕ್ಸಿಜನ್, ಆಪ್ಷನ್ ಸಿ 45 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಆ್ಯಂಡ್ 15 ಗ್ರಾಮ್ ಆಫ್ ಆಕ್ಸಿಜನ್, ಆಪ್ಷನ್ ಡಿ 50 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಆ್ಯಂಡ್ 10 ಗ್ರಾಮ್ ಆಫ್ ಆಕ್ಸಿಜನ್. ಸೊ ಇದರಲ್ಲಿ ಯಾವ್ದು ಆಪ್ಷನ್ ಕರೆಕ್ಟ್ ಆನ್ಸರ್ ಅನ್ನೋದನ್ನು ಇಲ್ಲಿ ಹೇಳಬೇಕು. ಸೊ ನೋಡಿ ಇಲ್ಲಿ ಸಲ್ಯೂಷನ್ನ ಇಲ್ಲಿದೆ. ಮೆಗ್ನೀಷಿಯಮ್ನ ಆಕ್ಸಿಜನ್ ಜೊತೆ ಕಂಬೈನ್ ಮಾಡಿದಾಗ ಬರೋಂಥ ಪ್ರಾಡಕ್ಟ್ ಏನಾಗಿರುತ್ತೆ, ಮೆಗ್ನೀಷಿಯಮ್ ಆಕ್ಸೈಡ್. ನೋಡಿ ಇಲ್ಲಿ ಬ್ಯಾಲೆನ್ಸ್ಡ್ ಇಕ್ವೇಷನ್ ಇದೆ. 2mg ಪ್ಲಸ್ O2 ಗಿವ್ ರೈಸ್ ಟು 2mgO. ಸೊ ಅಲ್ಲಿಗೆ 1 ಮೆಗ್ನೀಷಿಯಮ್ ಆಟಮ್ನ ಅಟಾಮಿಕ್ ಮಾಸ್ ಎಷ್ಟು 24 ಗ್ರಾಮ್, ಅಲ್ಲಿಗೆ 2 ಮೆಗ್ನೀಷಿಯಮ್ ಆಟಮ್ ಇರೋದ್ರಿಂದ 48 ಗ್ರಾಮ್. 48 ಗ್ರಾಮ್ ಆಫ್ ಮೆಗ್ನೀಷಿಯಮ್ ರಿಯಾಕ್ಟ್ ವಿತ್ 32 ಗ್ರಾಮ್ ಆಫ್ ಆಕ್ಸಿಜನ್ ಗಿವ್ ರೈಸ್ ಟು 80 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್. ಸೊ ಅಕಾರ್ಡಿಂಗ್ ಟು ಬ್ಯಾಲೆನ್ಸ್ಡ್ ಇಕ್ವೇಷನ್ ಇಷ್ಟಿಷ್ಟು ಗ್ರಾಮ್ ಬೇಕಾಗತ್ತೆ. ಸೊ ಅವ್ರು ಕೇಳಿರೋದೇನು 30 ಗ್ರಾಮ್ ಮೆಗ್ನೀಷಿಯಮಿಂದ ಬರೋಂಥ ರೆಸಿಡಿಯಲ್ ಮಿಕ್ಸ್ಚರ್ಸ್ ಕೇಳಿದ್ದಾರೆ. ಸೊ ಹಾಗಾಗಿ 30 ಗ್ರಾಮ್ ಮೆಗ್ನೀಷಿಯಮ್ ರಿಯಾಕ್ಟ್ ಆಗೋಕ್ಕೆ ಹೌ ಮಚ್ ಅಮೌಂಟ್ ಆಫ್ ಆಕ್ಸಿಜನ್ ರಿಕ್ವೈರ್ಡ್ ಅನ್ನೋದು ನಾವೀಗ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಅಲ್ಲಿ ನಿಮಗೆ 48 ಗ್ರಾಮ್ ಆಫ್ ಮೆಗ್ನೀಷಿಯಮ್ ರಿಕ್ವೈರ್ 32 ಗ್ರಾಮ್, ಅಲ್ಲಿಗೆ 30 ಗ್ರಾಮ್ ಮೆಗ್ನೀಷಿಯಮ್ಗೆ ಎಷ್ಟು. ಸೊ ಇದೇನು ಮಾಡಿದ್ದೀವಿ, ಡೈಮೆನ್ಷನ್ ಅನಾಲಿಸಿಸ್ ವೈಸ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ದೀವಿ, ಅಲ್ಲಿಗೆ 20 ಗ್ರಾಮ್ ಆಕ್ಸಿಜನ್. For 30 ಗ್ರಾಮ್ ಆಫ್ ಮೆಗ್ನೀಷಿಯಮ್ ವಿ ನೀಡ್ 20 ಗ್ರಾಮ್ ಆಫ್ ಆಕ್ಸಿಜನ್. ಅಲ್ಲಿಗೆ ನಾವು ತೊಗೊಂಡಿರೋ ಅಂಥ ಆಕ್ಸಿಜನ್ ಎಷ್ಟು ಗ್ರಾಮು 30 ಗ್ರಾಮ್. ಸೊ 30 ಗ್ರಾಮಲ್ಲಿ 20 ಗ್ರಾಮ್ ಆಫ್ ಆಕ್ಸಿಜನ್ ರಿಯಾಕ್ಟ್ ಆಯಿತು ಅಂದರೆ ಲೆಫ್ಟ್ ಓವರ್ ಆಕ್ಸಿಜನ್ ಎಷ್ಟು ಅಲ್ಲಿಗೆ 10 ಗ್ರಾಮ್. ಸೊ ಅಲ್ಲಿಗೆ ಆಕ್ಸಿಜನ್ ಎಷ್ಟು ಗ್ರಾಮ್ ಬೇಕಾಗತ್ತೆ ಅನ್ನೋದು ನಮಗೆ, ಸೊ ಎಷ್ಟು ಗ್ರಾಮ್ ರಿಯಾಕ್ಟ್ ಆಗಿ ಎಷ್ಟು ಗ್ರಾಮ್ ಬೇಕು ಉಳಿತು ಅನ್ನೋದು ನಮಗೆ ಆನ್ಸರ್ ಗೊತ್ತಾಯಿತು. ಇನ್ನು ಮೆಗ್ನೀಷಿಯಮ್ ಆಕ್ಸೈಡ್ ಪ್ರಾಡಕ್ಟ್ ಎಷ್ಟು ಬೇಕಾಗತ್ತೆ, ಎಷ್ಟು ಫಾರ್ಮೇಷನ್ ಆಗುತ್ತೆ ಅನ್ನೋದನ್ನು ನೋಡೋಣ. ಸೊ ಫ್ರಮ್ ಬ್ಯಾಲೆನ್ಸ್ಡ್ ಇಕ್ವೇಷನ್ ವಿ ನೋ ದಟ್ 48 ಗ್ರಾಮ್ ಆಫ್ ಮೆಗ್ನೀಷಿಯಮ್ ವಿಲ್ ಪ್ರೊಡ್ಯೂಸ್ 80 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್. ಅಲ್ಲಿಗೆ 30 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಎಷ್ಟು ಮೆಗ್ನೀಷಿಯಮ್ ಆಕ್ಸೈಡ್ನ ಪ್ರೊಡ್ಯೂಸ್ ಮಾಡುತ್ತೆ ಅಗೇನ್ ಗೊತ್ತಿಲ್ಲ. ಸೊ ಈಗೇನು ಮಾಡ್ತೀವಿ, ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಡೈಮೆನ್ಷನ್ ಅನಾಲಿಸಿಸ್ ವೈಸ್. ಸೊ ಅವಾಗೇನು ಬಂತು ನಿಮಗೆ 50 ಗ್ರಾಮ್. ಸೊ ಹಾಗಾಗಿ ರೆಸಿಡಿಯಲ್ ಮಿಕ್ಸ್ಚರ್ ಕಂಟೈನ್ಸ್ 10 ಗ್ರಾಮ್ ಆಫ್ ಲೆಫ್ಟ್ ಓವರ್ ಆಕ್ಸಿಜನ್ ಆ್ಯಂಡ್ 50 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಅನ್ನೋದು ಅಲ್ಲಿ ನಮಗೆ ಗೊತ್ತಾಯಿತು. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ನೋಡಿ 50 ಗ್ರಾಮ್ ಆಫ್ ಮೆಗ್ನೀಷಿಯಮ್ ಆಕ್ಸೈಡ್ ಆ್ಯಂಡ್ 10 ಗ್ರಾಮ್ ಆಫ್ ಆಕ್ಸಿಜನ್ ಅಂತ ಇದೆ. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ಫಾರ್ ದ ಫಾರ್ಮೇಷನ್ ಆಫ್ 3.65 ಗ್ರಾಮ್ ಆಫ್ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್ what volumes of hydrogen gas and chlorine gas are required at NTP ಅಂತ ಕೇಳಿದ್ದಾರೆ. ಸೊ ಇಲ್ಲೇನು ಮಾಡಿದ್ದಾರೆ ನಿಮಗೆ, ಫಾರ್ ದ ಫಾರ್ಮೇಷನ್ ಆಫ್ 3.65 ಗ್ರಾಮ್. ಸೊ ಇಲ್ಲಿ ನಿಮಗೆ 3.65 ಗ್ರಾಮ್ ಆಫ್ ಹೈಡ್ರೋಜನ್ ಕ್ಲೋರೈಡ್ ಗ್ಯಾಸ್ ಪ್ರೊಡಕ್ಷನ್ ಆಗೋಕ್ಕೆ ಸೊ ಎಷ್ಟು ವಾಲ್ಯೂಮ್ ಆಫ್ ಹೈಡ್ರೋಜನ್, ವಾಲ್ಯೂಮ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮಲ್ಲಿ ಕೇಳಿದ್ದಾರೆ, ಅವರು ಗ್ರಾಮ್ಸಲ್ಲಿ ಕೊಟ್ಟಿದ್ದಾರೆ. ಸೊ ವಾಟ್ ವಾಲ್ಯೂಮ್ಸ್ ಆಫ್ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ಆರ್ ರಿಕ್ವೈರ್ಡ್ ಅಟ್ NTP ಕಂಡೀಷನ್ಸ್ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ನಿಮಗೆ ಆಪ್ಷನ್ಸು ಕೊಟ್ಟಿದ್ದಾರೆ. ಸೊ ಹೈಡ್ರೋಜನ್ ಗ್ಯಾಸ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ರಿಕ್ವೈರ್ಡ್ ಅಮೌಂಟ್ ಇನ್ ಟರ್ಮ್ಸ್ ಆಫ್ ವಾಲ್ಯೂಮ್ನ ಆಪ್ಷನ್ಸ್ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಸೊ ಆ 4 ಆಪ್ಷನ್ಸಲ್ಲಿ ಯಾವುದು ರೈಟ್ ಆನ್ಸರ್ ಅನ್ನೋದನ್ನು ಸಲ್ಯೂಷನ್ನ ಈಗ ನೋಡೋಣ. ಸೊ ನೋಡಿ ಬ್ಯಾಲೆನ್ಸ್ಡ್ ಇಕ್ವೇಷನ್ ನಾವು ನೋಡೋದಾದರೆ ಹೈಡ್ರೋಜನ್ ಗ್ಯಾಸ್ ರಿಯಾಕ್ಟ್ ವಿತ್ ಕ್ಲೋರಿನ್ ಗ್ಯಾಸ್ ಟು ಫಾರ್ಮ್ ಅ
hydrogen chloride. So ಹಾಗಾಗಿ balanced equation H2+Cl2 give rise to 2HCl. We know that 1 mole of any gas will occupy 22.4 liter by volume. ಸೊ ನೀವು ಯಾವುದೇ ಗ್ಯಾಸ್ ತೊಗೊಳ್ಳಿ 1 ಮೋಲ್ ಆಫ್ ಎನಿ ಗ್ಯಾಸ್ ನೀವು ತೊಗೊಂಡ್ರೂ ಸಹ 22.4 ಲೀಟರ್ಸ್ ಬೈ ವಾಲ್ಯೂಮ್ನ ಅದು ಆಕ್ಯುಪೈ ಮಾಡುತ್ತೆ ಅನ್ನೋದು ಗೊತ್ತು. ಸೊ ಅದೇ ರೀತಿ ಇವನ್ ಕ್ಲೋರಿನು ಅಷ್ಟೇ 1 ಮೋಲ್ ಇರೋದ್ರಿಂದ 22.4 ಲೀಟರ್ಸ್ ಬೈ ವಾಲ್ಯೂಮ್ನ ಅದು ಆಕ್ಯುಪೈ ಮಾಡುತ್ತೆ. ಸೊ ಹಾಗಾಗಿ 22.4 ಲೀಟರ್ಸ್ ಆಫ್ ಹೈಡ್ರೋಜನ್ reacts with 22.4 liters of chlorine to form 2 moles of HCl ಅಂತ ಹೇಳಿದೆ. ಸೊ HCl ಇಲ್ಲಿ ನಿಮಗೆ ಮೋಲಾ ಮಾಸ್ ಕ್ಯಾಲ್ಕುಲೇಟ್ ಮಾಡೋದಾದರೆ 1 ಮೋಲ್ ಆಫ್ HCl ನಿಮಗೆ 36.5 ಗ್ರಾಮ್ ಬರುತ್ತೆ. ಸೊ ಅದೇ ನಿಮಗೆ 2 ಮೋಲ್ಸ್ ಅಂತಂದರೆ 2 × 36.5 ಗ್ರಾಮ್. ಅಲ್ಲಿಗೆ 22.4 ಲೀಟರ್ಸ್ ಬೈ ವಾಲ್ಯೂಮ್ ಆಫ್ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ರಿಯಾಕ್ಟ್ ಟು ಫಾರ್ಮ್ 2 × 36.5 ಗ್ರಾಮ್ ಆಫ್ HCl ಅಂತ ಹೇಳ್ಬೋದು. ಆದರೆ ಅವರೇ HCl ಪ್ರೊಡಕ್ಷನ್ ಕೊಟ್ಟಿದ್ದಾರೆ 3.65 ಗ್ರಾಮ್. 3.65 ಗ್ರಾಮ್ HCl ಪ್ರೊಡಕ್ಷನ್ ಆಗೋಕ್ಕೆ ಎಷ್ಟು ವಾಲ್ಯೂಮ್ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ಬೇಕು ಅಂತ ಕೇಳಿರೋದು. ಹಾಗಾಗಿ ಸೊ ಡೈಮೆನ್ಷನ್ ಅನಾಲಿಸಿಸ್ ವೈಸ್ ಮಾಡ್ತೀವಿ ಇಲ್ಲಿ. ಸೊ 2 × 36.5 ಗ್ರಾಮ್ ಆಫ್ HCl will produced by 22.4 liters by volume of hydrogen and chlorine, hydrogen or chlorine. ಸೊ ಅದೇ 3.65 ಗ್ರಾಮ್ HCl ಪ್ರೊಡಕ್ಷನಿಗೆ ಎಷ್ಟು? ಅಗೇನ್ ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀವಿ ಡೈಮೆನ್ಷನ್ ಅನಾಲಿಸಿಸ್ ವೈಸ್. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಬರೋಂಥ ಆನ್ಸರ್ ನೋಡಿ 1.12 ಲೀಟರ್ಸ್. ಸೊ ಹಾಗಾಗಿ ಬೋತ್ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ಎರಡೂ ಗ್ಯಾಸ್ ನಿಮಗೆ ಎಷ್ಟು ವಾಲ್ಯೂಮ್ ಬೇಕಾಗತ್ತೆ? 1.12 ಲೀಟರ್ಸ್ ಬೈ ವಾಲ್ಯೂಮಲ್ಲಿ ನಿಮಗೆ ಹೈಡ್ರೋಜನ್ ಆ್ಯಂಡ್ ಕ್ಲೋರಿನ್ ಗ್ಯಾಸ್ ರಿಯಾಕ್ಟ್ ಆದಾಗ ನಿಮಗೆ 3.65 ಗ್ರಾಮ್ ಆಫ್ HCl ಪ್ರೊಡಕ್ಷನ್ ಆಗತ್ತೆ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಕರೆಕ್ಟ್ ಆನ್ಸರ್ ಈಸ್, ಸೊ ಕರೆಕ್ಟ್ ಆಪ್ಷನ್ ನೋಡೋದಾದರೆ ನಿಮಗೆ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಎ ನೋಡಿ 1.12 ಲೀಟರ್ಸ್ ಹೈಡ್ರೋಜನ್ ಆ್ಯಂಡ್ 1.12 ಲೀಟರ್ಸ್ ಕ್ಲೋರಿನ್ ಅಂತ ಬಂದಿದೆ. ಸೊ ಹಾಗಾಗಿ ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. 4 moles each of sulfur dioxide and oxygen gas are allowed to react to form sulfur trioxide in a closed vessel. At equilibrium 25% of oxygen is used up. The total number of moles of all the gases at equilibrium is. ಸೊ ಇಲ್ಲಿ ನಿಮಗೆ 4 moles each ಆಗಿ ಸಲ್ಫರ್ ಡೈಆಕ್ಸೈಡ್ ಆ್ಯಂಡ್ ಆಕ್ಸಿಜನ್ ಗ್ಯಾಸ್ನ ತೊಗೊಂಡಿದ್ದಾರೆ. ಎರಡೂ ಗ್ಯಾಸಸ್ನ ರಿಯಾಕ್ಟ್ ಮಾಡಿದಾಗ ಬರ್ತಾರಂಥ ಪ್ರಾಡಕ್ಟ್ ಯಾವುದು? ಸಲ್ಫರ್ ಟ್ರೈಆಕ್ಸೈಡ್. ಅದು ಯಾವ ಕಂಡೀಷನಲ್ಲಿ? ಕ್ಲೋಸ್ಡ್ ವೆಸಲ್ ಕಂಡೀಷನ್ ತೊಗೊಂಡಿದ್ದಾರೆ. ಈಕ್ವಿಲಿಬ್ರಿಯಮಲ್ಲಿ 25% ಆಫ್ ಆಕ್ಸಿಜನ್ ಯೂಸ್ ಅಪ್ ಆಗಿದೆ. ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಂದಾಗ ಹಾಫ್ ಆಫ್ ದ ಏನು ಅಮೌಂಟ್ ನಿಮಗೆ ರಿಡಕ್ಷನ್ ಆಗಿರುತ್ತೆ ರಿಯಾಕ್ಟೆಂಟಲ್ಲಿ. ಸೊ ಒನ್ ಆಫ್ ದ ರಿಯಾಕ್ಟೆಂಟ್ ಆಫ್ ದ ಇದು ನಿಮಗೆ ಗ್ರಾಮ್ಸಲ್ಲಿ ಆಫ್ ಆಫ್ ದ ಮೋಲ್ಸಲ್ಲಿ ರೆಡ್ಯೂಸ್ ಆಗಿರುತ್ತೆ. ಬಟ್ ಅನದರ್ ಒಂದು ರಿಯಾಕ್ಟೆಂಟ್ ಅಂದರೆ ಆಕ್ಸಿಜನ್ 25% ಯೂಸ್ ಅಪ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಅಟ್ ಲಾಸ್ಟ್ ಈಕ್ವಿಲಿಬ್ರಿಯಮ್ ಕಂಡೀಷನಲ್ಲಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಆಫ್ ಆಲ್ ಗ್ಯಾಸಸ್ ಅಂದರೆ ರಿಯಾಕ್ಟೆಂಟ್ ಮತ್ತು ಪ್ರಾಡಕ್ಟ್ ಎಲ್ಲ ಸೇರಿ ಟೋಟಲ್ ನಂಬರ್ ಆಫ್ ಮೋಲ್ಸ್ ಎಷ್ಟಿರುತ್ತೆ ಅಟ್ ಈಕ್ವಿಲಿಬ್ರಿಯಮ್ ಕಂಡೀಷನ್ ಅಂತ ಕೇಳಿದ್ದಾರೆ. ಆಪ್ಷನ್ಸು ಸಹ ಇಲ್ಲಿ ಕೊಟ್ಟಿದ್ದಾರೆ ನಿಮಗೆ. ಆಪ್ಷನ್ಸಲ್ಲಿ ನಿಮಗೆ ಸೊ ಎಷ್ಟೆಷ್ಟು ಮೋಲ್ಸಲ್ಲಿ ನಿಮಗೆ ಟೋಟಲ್ ನಂಬರ್ ಆಫ್ ಮೋಲ್ಸ್ ಇದೆ ಅಂತ ಹೇಳಿ ಆಪ್ಷನ್ಸಸ್ ಕೊಟ್ಟಿದ್ದಾರೆ. ಸೊ ನಾವು ರಿಯಾಕ್ಷನ್ ಬ್ಯಾಲೆನ್ಸ್ಡ್ ಕೆಮಿಕಲ್ ರಿಯಾಕ್ಷನ್ ನೋಡೋದಾದರೆ ಸೊ ಎರಡು ರಿಯಾಕ್ಟೆಂಟ್ ಯಾವುದು? ಒಂದು ಸಲ್ಫರ್ ಡೈಆಕ್ಸೈಡ್, ಇನ್ನೊಂದು ಆಕ್ಸಿಜನ್. ಈಕ್ವಿಲಿಬ್ರಿಯಮ್ ಕಂಡೀಷನ್ ರಿಯಾಕ್ಟ್ ಆಗ್ತದೆ, ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಷನ್ ಆಗ್ತದೆ. ಸೊ ಹಾಗಾಗಿ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ನೋಡೋದಾದರೆ 2 moles ಆಫ್ ಸಲ್ಫರ್ ಡೈಆಕ್ಸೈಡ್ ರಿಯಾಕ್ಟ್ಸ್ ವಿತ್ 1 mole ಆಫ್ ಆಕ್ಸಿಜನ್ ಟು ಫಾರ್ಮ್ 2 moles ಆಫ್ ಸಲ್ಫರ್ ಟ್ರೈಆಕ್ಸೈಡ್. ಇನಿಷಿಯಲ್ ಅವರೇ ಕೊಟ್ಟಿದ್ದಾರೆ 4 moles ಈಚ್. ಹಾಗಾಗಿ ಇನಿಷಿಯಲ್ ನೋಡೋದಾದರೆ 4 moles ಸಲ್ಫರ್ ಡೈಆಕ್ಸೈಡ್ ಇದೆ, 4 moles ಆಕ್ಸಿಜನ್ ಇದೆ. ಸೊ ಆದರೆ 0 moles ಆಫ್ ಸಲ್ಫರ್ ಟ್ರೈಆಕ್ಸೈಡ್ ಇದೆ. ಯಾಕಂದರೆ ಇನಿಷಿಯಲಿ ಯಾವುದೇ ರೀತಿ ರಿಯಾಕ್ಷನ್ ಆಗಿರಲ್ಲ, ಹಾಗಾಗಿ ಪ್ರಾಡಕ್ಟ್ 0 moles ಇರುತ್ತೆ. ಬಟ್ ಅಟ್ ಈಕ್ವಿಲಿಬ್ರಿಯಮ್ ಕಂಡೀಷನ್ ಹಾಫ್ ಆಫ್ ದ ಅಮೌಂಟ್ ನಿಮಗೆ ರಿಡಕ್ಷನ್ ಆಗಿರುತ್ತೆ. ಹಾಗಾಗಿ 4ಅಲ್ಲಿ 2 ಸಬ್ಸ್ಟ್ರಾಕ್ಟ್ ಆದರೆ 2 moles ಲೆಫ್ಟ್ ಆಯಿತು. ಸೊ ಹಾಗಾಗಿ ಅಟ್ ಈಕ್ವಿಲಿಬ್ರಿಯಮ್ ಕಂಡೀಷನ್ 2 moles ಆಫ್ ಸಲ್ಫರ್ ಡೈಆಕ್ಸೈಡ್ ಇರುತ್ತೆ. ಬಟ್ ಆಕ್ಸಿಜನ್ ಅವರೇ ಕೊಟ್ಟಿದ್ದಾರೆ ಅಟ್ ಈಕ್ವಿಲಿಬ್ರಿಯಮ್ ಕಂಡೀಷನ್ 25% ಯೂಸ್ಡ್ ಅಪ್. ಹಾಗಾಗಿ 25% ನಾವು ಕೌಂಟ್ ತೊಗೊಳೋದು ಯಾವುದಕ್ಕೆ ಅಂದರೆ ಇನಿಷಿಯಲ್
ಮೋಲ್ಸಿಗೆ. ಹಾಗಾಗಿ 25/100 ಇಂಟು 4 ಯಾಕೆ ಮಾಡಿದ್ದೀವಿ ಅಂದರೆ ಇನಿಷಿಯಲ್ ಏನು ನಿಮಗೆ ಅಮೌಂಟ್ ಇದೆ ಆ ಇನಿಷಿಯಲ್ ಅಮೌಂಟ್ನ 25% ಅಂತ ತೊಗೊಂಡಿರೋದ್ರಿಂದ 25/100 ಇಂಟು 4 ಅಂತ ತೊಗೊಂಡಿದ್ದೀವಿ. ಅದನ್ನು ಇನಿಷಿಯಲ್ ಅಮೌಂಟಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಹಾಗಾಗಿ 4 ಮೈನಸ್ 25/100 ಇಂಟು 4 ಮಾಡಿದಾಗ ನಮಗೆ 3 ಮೋಲ್ಸ್ ಬರುತ್ತೆ. ಸೊ ಅಲ್ಲಿಗೆ ಈಕ್ವಿಲಿಬ್ರಿಯಂ ಕಂಡೀಷನಲ್ಲಿ 3 ಮೋಲ್ಸ್ ಆಫ್ ಆಕ್ಸಿಜನ್ ಇದೆ ಈಗ ಅಟ್ ಪ್ರೆಸೆಂಟ್. ಸೊ ಹಾಗಾಗಿ 4ಅಲ್ಲಿ 2 ಮೋಲ್ಸ್ ಸಲ್ಫರ್ ಡೈಆಕ್ಸೈಡ್ ನಿಮಗೆ ಯೂಸ್ಡ್ ಅಪ್ ಆಗಿದೆ ಅಂದರೆ 2 ಮೋಲ್ಸ್ ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಷನ್ ಆಗಿರುತ್ತೆ ಅಂತ ಹೇಳಿ. ಸೊ ಹಾಗಾಗಿ 2 ಮೋಲ್ಸ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್ ಫಾರ್ಮೇಷನ್ ಆಗಿರುತ್ತೆ ಅಟ್ ಈಕ್ವಿಲಿಬ್ರಿಯಂ ಕಂಡೀಷನ್. ಈಗ ಆಲ್ ದ ಏನು ನಿಮಗೆ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ ಮೋಲ್ಸನ್ನು ಈಗ ಸಮ್ ಮಾಡಿದಾಗ ನಮಗೆ ಟೋಟಲ್ ಮೋಲ್ಸ್ ಸಿಗುತ್ತೆ. ಹಾಗಾಗಿ ಟೋಟಲಾಗಿ ನೋಡೋದಾದರೆ 2 ಮೋಲ್ಸ್ ಆಫ್ ಸಲ್ಫರ್ ಡೈಆಕ್ಸೈಡ್ ಪ್ಲಸ್ 3 ಮೋಲ್ಸ್ ಆಫ್ ಆಕ್ಸಿಜನ್ ಪ್ಲಸ್ 2 ಮೋಲ್ಸ್ ಆಫ್ ಸಲ್ಫರ್ ಟ್ರೈಆಕ್ಸೈಡ್. ಸೊ ಅಲ್ಲಿಗೆ 2 + 3 + 2 ಗಿವ್ ರೈಸ್ ಟು 7 ಮೋಲ್ಸ್. ಅಲ್ಲಿಗೆ ಕರೆಕ್ಟ್ ಆನ್ಸರ್ ಈಸ್ 7 ಮೋಲ್ಸ್ ಅಂತ ಹೇಳ್ಬೋದು. ಸೊ ಅಲ್ಲಿಗೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ನೋಡಿ 7 ಮೋಲ್ಸ್ ಅಂತ ಇದೆ. ಅಲ್ಲಿಗೆ ಆಪ್ಷನ್ ಬಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡಿ, ದ ಮಾಸ್ ಆಫ್ ಕ್ಯಾಲ್ಶಿಯಂ ಆಕ್ಸೈಡ್ that shall be obtained by heating 20 kg of 90% pure limestone, that is calcium carbonate is. ಸೊ ಇಲ್ಲೇನು ಮಾಡ್ತಾ ಇದ್ದಾರೆ, ಕ್ಯಾಲ್ಶಿಯಂ ಕಾರ್ಬೋನೇಟ್ನ ಹೀಟ್ ಮಾಡ್ತಾ ಇದ್ದಾರೆ. ಅದರಲ್ಲೂ 90% ಪ್ಯೂರ್ ಲೈಮ್ಸ್ಟೋನನ್ನು 20 kg ಅಷ್ಟು ಹೀಟ್ ಮಾಡ್ತಾ ಇದ್ದಾರೆ. ಹೀಟ್ ಮಾಡಿದಾಗ ಸೊ ಡಿಕಂಪೋಸಿಷನ್ ರಿಯಾಕ್ಷನ್ ಆಗಿ ಬರೋಂಥ ಕ್ಯಾಲ್ಶಿಯಂ ಆಕ್ಸೈಡ್ನ ಮಾಸ್ನ ಇಲ್ಲಿ ನಿಮಗೆ ಕ್ಯಾಲ್ಕುಲೇಷನ್ ಕೇಳಿದ್ದಾರೆ. ಸೊ ಅಗೇನ್ ಇಲ್ಲೂ 4 ಆಪ್ಷನ್ಸ್ ಇದೆ. ಔಟ್ ಆಫ್ 4 ಆಪ್ಷನ್ಸ್ ಯಾವುದು ಕರೆಕ್ಟ್ ಆನ್ಸರ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಕರೆಕ್ಟ್ ಆನ್ಸರಿಗೆ ಏನು ಮಾಡಬೇಕು, ಆಪ್ಷನ್ಸ್ 4 ಆಪ್ಷನ್ಸಲ್ಲಿ ಯಾವ್ದು ಕರೆಕ್ಟ್ ಆನ್ಸರ್ ಅನ್ನೋದಕ್ಕೆ ಪ್ರಾಬ್ಲಮ್ನ ನೀವು ಇಲ್ಲಿ ವರ್ಕೌಟ್ ಮಾಡಬೇಕಾಗತ್ತೆ. ಸೊ ನೋಡಿ ಇಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟನ್ನ ಡಿಕಂಪೋಸಿಷನ್ ಮಾಡ್ತಾ ಇದ್ದಾರೆ. ಡಿಕಂಪೋಸಿಷನ್ ಮಾಡಿದಾಗ ನಿಮಗೆ ಕ್ಯಾಲ್ಶಿಯಂ ಆಕ್ಸೈಡ್ ಮತ್ತು ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಫಾರ್ಮೇಷನ್ ಆಗ್ತದೆ. ಸೊ ಹಾಗಾಗಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಆನ್ ಡಿಕಂಪೋಸಿಷನ್ ಫಾರ್ಮ್ ಕ್ಯಾಲ್ಶಿಯಂ ಆಕ್ಸೈಡ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್. ಸೊ ಮೊಲಾರ್ ಮಾಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ನೋಡೋದಾದರೆ 100. ಇಲ್ಲಿ ನಿಮಗೆ ಸೊ ಇನ್ ಟರ್ಮ್ಸ್ ಆಫ್ ಕೆ ಜಿಯಲ್ಲೇ ಅವರು ಕೊಟ್ಟಿರೋದ್ರಿಂದ ನಾವು ಇಲ್ಲಿ ಕೆ ಜಿಯಿಂದನೇ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಮೊಲಾರ್ ಮಾಸ್ ಆಫ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಸೇ 100 kg ಆನ್ ಡಿಕಂಪೋಸಿಷನ್ ಫಾರ್ಮ್ 56 kg ಆಫ್ ಕ್ಯಾಲ್ಶಿಯಂ ಆಕ್ಸೈಡ್. 56 kg ಹೇಗೆ ಬಂತು ಅಂದರೆ ಇಟ್ಸ್ ಅ ಮೊಲಾರ್ ಮಾಸ್ ಆಫ್ ಕ್ಯಾಲ್ಶಿಯಂ ಆಕ್ಸೈಡ್. 56 kg ಆಫ್ ಕ್ಯಾಲ್ಶಿಯಂ ಆಕ್ಸೈಡ್ ಫಾರ್ಮೇಷನ್ ಆಗಿದೆ. ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಪ್ರಕಾರ. ಅಲ್ಲಿಗೆ ಪ್ಯೂರ್ ಲೈಮ್ಸ್ಟೋನ್ 20 kg ತೊಗೊಂಡಿದ್ದೀವಿ. ಸೊ ಅದು ಎಷ್ಟು 90% ಪ್ಯೂರ್. 90% ಪ್ಯೂರ್ 20 kg ಲೈಮ್ಸ್ಟೋನ್ ಅಂದರೆ ಎಷ್ಟು ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರುತ್ತೆ ಅನ್ನೋದನ್ನ ಈಗ ನಾವು ಕ್ಯಾಲ್ಕುಲೇಟ್ ಮಾಡೋಣ. ಅವರೇ 90% ಅಂತ ಕೊಟ್ಟಿರೋದ್ರಿಂದ ಹೇಗೆ ಮಾಡ್ತೀರಾ, 90/100. 90% ಅಂದರೆ 90/100 ಇಂಟು 20 kg. ಸೊ ಅಲ್ಲಿ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ, 18 kg. ಅಲ್ಲಿಗೆ 90% ಪ್ಯೂರ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ನಾವು ತೊಗೊಂಡಿರೋ 20 kgಯಲ್ಲಿ ಎಷ್ಟಿರುತ್ತೆ, ಸೊ 18 kg ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರುತ್ತೆ. ಅಲ್ಲಿಗೆ 18 kg ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಎಷ್ಟು ಕ್ಯಾಲ್ಶಿಯಂ ಆಕ್ಸೈಡ್ ಪ್ರೊಡಕ್ಷನ್ ಆಗುತ್ತೆ ಅನ್ನೋದು ಈಗ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ನಮಗೆ ಗೊತ್ತಿರೋಂತೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಷನ್ ಪ್ರಕಾರ 100 kg calcium carbonate will decompose to form 56 kg of calcium oxide. ಅಲ್ಲಿಗೆ 18 kgಗೆ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, 18 kg ಕ್ಯಾಲ್ಶಿಯಂ ಕಾರ್ಬೋನೇಟಿಂದ ಎಷ್ಟು ಕ್ಯಾಲ್ಶಿಯಂ ಆಕ್ಸೈಡ್ ಪ್ರೊಡಕ್ಷನ್ ಆಗುತ್ತೆ ಗೊತ್ತಿಲ್ಲ. ಸೊ ಹಾಗಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಬರುತ್ತೆ ಆನ್ಸರ್, 10.08 kg ಆಫ್ ಕ್ಯಾಲ್ಶಿಯಂ ಆಕ್ಸೈಡ್. ಸೊ ಅಲ್ಲಿಗೆ ಆಪ್ಷನ್ ಕ್ಯಾಲ್ಶಿಯಂ ಆಕ್ಸೈಡ್ ನಿಮಗೆ 10.08 kg ಬಂದಿದೆ. ಇಲ್ಲಿ ಕೊಟ್ಟಿರೋದ್ರಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು, ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೋಡಿ ಸಿ 10.08 kg ಇದೆ. ಸೊ ಹಾಗಾಗಿ ನಮಗೆ 20 kg ಆಫ್ 90% ಪ್ಯೂರ್ ಕ್ಯಾಲ್ಶಿಯಂ ಕಾರ್ಬೋನೇಟ್ನ
ಹೀಟ್ ಮಾಡಿದಾಗ ನಮಗೆ 10.08 kg ಆಫ್ ಕ್ಯಾಲ್ಶಿಯಂ ಆಕ್ಸೈಡ್ ಪ್ರೊಡಕ್ಷನ್ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ಸ್ ನೋಡಿ. ಅ bivalent metal has an equivalent mass of 32. The molecular mass of the metal nitrate is. ಒಂದು ಬೈವೇಲೆಂಟ್ ಮೆಟಲ್ ಕೊಟ್ಟಿದ್ದಾರೆ. ಬೈವೇಲೆಂಟ್ ಮೆಟಲ್ ಅಂದರೆ ಆ ಮೆಟಲ್ನ ಆಕ್ಸಿಡೇಷನ್ ಸ್ಟೇಟ್ ಎಷ್ಟು 2 ಇರುತ್ತೆ, ಬೈವೇಲೆಂಟ್ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಆ ಒಂದು ಮೆಟಲ್ನ ಇಕ್ವಲೆಂಟ್ ಮಾಸ್ ಕೊಟ್ಟಿದ್ದಾರೆ 32 ಅಂತ. ಈ ಒಂದು ಹಿಂಟನ್ನು ಇಟ್ಕೊಂಡು ನೀವೇನು ಕ್ಯಾಲ್ಕುಲೇಷನ್ ಮಾಡಬೇಕು ಅಂದರೆ ಆ ಮೆಟಲ್ ನೈಟ್ರೇಟ್ನ ಮಾಲಿಕ್ಯುಲರ್ ಮಾಸ್ ಎಷ್ಟಿರ್ಬೋದು ಅಂತ ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಸೊ ಅದಕ್ಕೆ 4 ಆಪ್ಷನ್ಸ್ ಅವರೇ ಕೊಟ್ಟಿದ್ದಾರೆ. 168, 192, 188 182 ಅಂತ ಹೇಳಿ. ಸೊ ಒಂದು ಹಿಂಟ್ ಏನು ಕೊಟ್ಟಿದ್ದಾರೆ, ಈಕ್ವಲೆಂಟ್ ಮಾಸ್ ಅಂತ ಈಕ್ವಲೆಂಟ್ ಮಾಸ್ ಕೊಟ್ಟಿದ್ದಾರೆ. ಆ್ಯಂಡ್ ಅಗೈನ್ ಅಲ್ಲಿ ಬೈವೇಲೆಂಟ್ ಮೆಟಲ್ ಅಂತ ಒಂದು ಹಿಂಟ್ ಕೊಟ್ಟಿದ್ದಾರೆ. ಸೊ ಇದನ್ನ ಇಟ್ಕೊಂಡು ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಆ ಮೆಟಲ್ ನೈಟ್ರೇಟ್ನ ಮಾಲಿಕ್ಯುಲರ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ಮೆಟಲ್ ನೈಟ್ರೇಟ್ನ ಮಾಲಿಕ್ಯುಲರ್ ಮಾಸ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನೋಡಿ, ಫಸ್ಟಿಗೆ ಅಟಾಮಿಕ್ ಮಾಸ್ ಆಫ್ ದಟ್ ಮೆಟಲ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಅಟಾಮಿಕ್ ಮಾಸ್ ಆಫ್ ದಟ್ ಮೆಟಲ್ ಸೊ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಫಾರ್ಮುಲಾ ಏನು, ಇಕ್ವಿವಲೆಂಟ್ ಮಾಸ್ ಇಂಟು ವೇಲೆನ್ಸಿ. ಯಾವುದೇ ಒಂದು ಎಲಿಮೆಂಟ್ನ ಅಟಾಮಿಕ್ ಮಾಸ್ ಗೊತ್ತಿಲ್ಲ ನಿಮಗೆ ಅಂತ ಅಂದಾಗ ಅದ್ರ ಇಕ್ವಿವಲೆಂಟ್ ಮಾಸ್ ಗೊತ್ತಿದ್ದರೆ, ಸೊ ವೇಲೆನ್ಸಿ ಗೊತ್ತಿದ್ದರೆ ಅದರಿಂದ ನಾವೇನು ಮಾಡ್ಬೋದು, ಅಟಾಮಿಕ್ ಮಾಸ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ಇಲ್ಲೂ ಹಾಗೆ ಇಕ್ವಿವಲೆಂಟ್ ಮಾಸ್ ಅವರೇ ಕೊಟ್ಟಿದ್ದಾರೆ ಮತ್ತು ಬೈ ವೇಲೆಂಟ್ ಅಂತ ಅವರೇ ಹೇಳಿದ್ದಾರೆ. ಸೊ ಹಾಗಾಗಿ ಆ ಇಕ್ವಿವಲೆಂಟ್ ಮಾಸ್ ಇಂಟು ವೇಲೆನ್ಸಿ ಮಾಡಿದ್ರೆ ನಮಗೆ ಅಟಾಮಿಕ್ ಮಾಸ್ ಸಿಗುತ್ತೆ. ಸೊ ಇಕ್ವಿವಲೆಂಟ್ ಮಾಸ್ ಅವ್ರು ಕೊಟ್ಟಿರೋದು 32, ವೇಲೆನ್ಸಿ 2 ಆಗಿದೆ. ಹಾಗಾಗಿ 32 ಇಂಟು 2 ಅಂತ ಅಂದಾಗ 64. ಅಲ್ಲಿಗೆ ನಮಗೆ ಅಟಾಮಿಕ್ ಮಾಸ್ ಆಫ್ ದಟ್ ಮೆಟಲ್ ಸಿಕ್ತು ಎಷ್ಟು, 64 ಅಂತ. ಸೊ ಆ ಮೆಟಲ್ ನೈಟ್ರೇಟ್ನ ಈಗ ನಾವು ಮೊಲಾರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಮೆಟಲ್ ನೈಟ್ರೇಟ್ನ ಫಾರ್ಮುಲಾ ಏನು ಬರುತ್ತೆ, ಇಟ್ಸ್ ಅ ಬೈವೇಲೆಂಟ್ ಮೆಟಲ್ ಆಗಿರೋದ್ರಿಂದ ಸೊ ಒಂದು ನೈಟ್ರೇಟಿಗೆ -1 ಚಾರ್ಜ್ ಇರುತ್ತೆ. ಅಲ್ಲಿಗೆ ಸೊ +2ಗೆ ಅದು -2 ಆಗಬೇಕು ಅಂದರೆ 2 ನೈಟ್ರೇಟ್ ಬೇಕು. ಹಾಗಾಗಿ ಸೊ ಏನು ಫಾರ್ಮುಲಾ ಆಫ್ ದಟ್ ಮೆಟಲ್ ನೈಟ್ರೇಟ್ ಏನಾಯಿತು, MnO3 ಟ್ವೈಸ್ ಆಯಿತು. ಸೊ ಅಲ್ಲಿಗೆ MnO3 ಟ್ವೈಸ್ನ ಮಾಲಿಕ್ಯುಲರ್ ಮಾಸ್ ಕಂಡುಹಿಡಬೇಕು = ಎಮ್ನ ಅಟಾಮಿಕ್ ಮಾಸ್ ಗೊತ್ತಾಗಿದೆ ಈಗ 64 ಅಂತೇಳಿ. 64 ಪ್ಲಸ್ ಎಷ್ಟು ನೈಟ್ರೇಟ್ ಇದೆ, 2 ನೈಟ್ರೇಟ್ ಇದೆ. ಹಾಗಾಗಿ 2 ಇಂಟು ಅಟಾಮಿಕ್ ಮಾಸ್ ಆಫ್ ನೈಟ್ರೋಜನ್ ನಮಗೆ ಗೊತ್ತಿರುತ್ತೆ 14 ಪ್ಲಸ್ ಒಂದು ಆಕ್ಸಿಜನ್ನ ಅಟಾಮಿಕ್ ಮಾಸ್ 16. ಅಲ್ಲಿ 3 ಆಕ್ಸಿಜನ್ ಇರೋದ್ರಿಂದ ಸೊ 16 3 = 48. ಅಲ್ಲಿಗೆ ಓವರಾಲ್ ಆ ನೈಟ್ರೇಟ್ನ ಮೊಲಾರ್ ಮಾಸ್ 2 ಮಾಲಿಕ್ಯೂಲ್ಸ್ ಆಫ್ ನೈಟ್ರೇಟ್ನ ಮೊಲಾರ್ ಮಾಸ್ ಎಷ್ಟಾಯಿತು, 124. ಅಲ್ಲಿ 64 ಪ್ಲಸ್ 124 ಎಷ್ಟಾಯಿತು, 188. ಸೊ ಹಾಗಾಗಿ ಮಾಲಿಕ್ಯುಲರ್ ಮಾಸ್ ಆಫ್ ಮೆಟಲ್ ನೈಟ್ರೇಟ್ ನಾವು ನೋಡೋದಾದರೆ ಎಷ್ಟಾಯಿತು, 188. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ನೋಡಿ 188 ಇದೆ. ಸೊ ಹಾಗಾಗಿ ಮೆಟಲ್ ನೈಟ್ರೇಟ್ನ ಮೊಲಾರ್ ಮಾಸ್ 188 ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ನ್ಯೂಟನ್ ಪರ್ kg ಈಸ್ ದ ಯೂನಿಟ್ ಆಫ್. ಇಲ್ಲಿ ನಿಮಗೆ ಒಂದು SI ಯೂನಿಟ್ ಕೊಟ್ಟಿದೆ ನ್ಯೂಟನ್ ಪರ್ kg ಅಂತ. ಈ ನ್ಯೂಟನ್ ಪರ್ kg ಅನ್ನೋದು ಔಟ್ ಆಫ್ ದೀಸ್ 4 ಆಪ್ಷನ್ಸ್ ಯಾವುದು SI ಯೂನಿಟ್, ಯಾವುದ್ರದ್ದು SI ಯೂನಿಟ್ ಇದು ಅಂತ ಕೇಳಿದ್ದಾರೆ. ಮೊಮೆಂಟಮ್, ವೆಲಾಸಿಟಿ, ಪ್ರೆಷರ್, ಆಕ್ಸಲರೇಷನ್. ಸೊ ನಾವು ಹಾಗೆ ನೋಡೋದಾದರೆ ಫೋರ್ಸ್ ಅನ್ನೋದು ಏನಾಗಿರುತ್ತೆ, ಇಟ್ಸ್ ಅ ಸೊ ಪ್ರಾಡಕ್ಟ್ ಆಫ್ ಮಾಸ್ ಆ್ಯಂಡ್ ಆಕ್ಸಲರೇಷನ್ ಅಂತ ಹೇಳ್ಬೋದು. ಸೊ ಮಾಸ್, ಆಕ್ಸಲರೇಷನ್ ಆ್ಯಂಡ್ ಮಾಸ್ನ ಪ್ರಾಡಕ್ಟೇ ನಮಗೆ ಫೋರ್ಸ್ ಅಂತ ಸಿಗುತ್ತೆ. ಅಲ್ಲಿಗೆ ನನಗೆ ಆಕ್ಸಲರೇಷನ್ ಬೇಕು ಅಂದರೆ ಏನು ಮಾಡಬೇಕು, ಫೋರ್ಸನ್ನು ಮಾಸಿಂದ ಡಿವೈಡ್ ಮಾಡಿದ್ರೆ ನನಗೆ ಆಕ್ಸಲರೇಷನ್ ಸಿಗುತ್ತೆ. ಸೊ ಹಾಗಾಗಿ ಆಕ್ಸಲರೇಷನ್ = ಫೋರ್ಸ್ ಬೈ ಮಾಸ್ ಅಂತ ಆಯಿತು. ಫೋರ್ಸ್ನ SI ಯೂನಿಟ್ ಏನು, ನ್ಯೂಟನ್. ಸೊ ಮಾಸ್ನ ಯೂನಿಟು kg. ಅಲ್ಲಿಗೆ ನ್ಯೂಟನ್ ಪರ್ kg ಅನ್ನೋದು ಯಾವುದ್ರದ್ದು SI ಯೂನಿಟ್, ಆಕ್ಸಲರೇಷನ್. ಸೊ ಅಲ್ಲಿಗೆ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಆಪ್ಷನ್ ಡಿ ಏನಿದೆ, ಆಕ್ಸಲರೇಷನ್. ಸೊ ಆಕ್ಸಲರೇಷನ್ SI ಯೂನಿಟ್ ಏನು, ನ್ಯೂಟನ್ ಪರ್ kg. ಸೊ ಹಾಗಾಗಿ ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ಸ್. ಆ್ಯನ್ ಆಕ್ಸೈಡ್ ಆಫ್ ಅಯೋಡೀನ್. ಅಯೋಡೀನ್ನ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ 127. ಕಂಟೈನ್ಸ್
25.4 grams of iodine and 8 grams of oxygen. Its formula could be. ಸೊ ಇಲ್ಲಿ ಒಂದು ಅಯೋಡಿನ್ ಆಕ್ಸೈಡ್ ಆಕ್ಸೈಡ್ ಆಫ್ ಅಯೋಡಿನ್ ತೊಗೊಂಡಿದ್ದಾರೆ. ಸೊ ಆ ಅಯೋಡಿನ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ 127 ಅಂತ. ಆ ಆಕ್ಸೈಡ್ ಆಫ್ ಅಯೋಡಿನಲ್ಲಿ ಅಯೋಡಿನ್ ಎಷ್ಟು ಗ್ರಾಮ್ ಇದೆ? 25.4 ಗ್ರಾಮ್ ಇದೆ. ದೆನ್ ಆಕ್ಸಿಜನ್ 8 ಗ್ರಾಮ್ ಇದೆ. ಸೊ 25.4 ಗ್ರಾಮ್ ಆಫ್ ಅಯೋಡಿನ್ ಆ್ಯಂಡ್ 8 ಗ್ರಾಮ್ ಆಫ್ ಆಕ್ಸಿಜನ್ ಇರೋಂಥ ಆ ಆಕ್ಸೈಡ್ ಆಫ್ ಅಯೋಡಿನ್ನ ಫಾರ್ಮುಲಾ ಏನು ಅಂತ ಕೇಳಿದ್ದಾರೆ. ಸೊ ಅದಕ್ಕೆ ನಿಮಗೆ ಒಂದು ಹಿಂಟಲ್ಲಿ ಅಟಾಮಿಕ್ ಮಾಸ್ ಕೊಟ್ಟಿದ್ದಾರೆ. ಆಕ್ಸಿಜನ್ನ ಅಟಾಮಿಕ್ ಮಾಸ್ ನಿಮಗೆ ಗೊತ್ತಿರುತ್ತೆ. ಸೊ ಅದರಿಂದ ನೀವು ಈಗ ಫಾರ್ಮುಲಾನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ ಫಾರ್ಮುಲಾ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಗೆ ಮಾಡೋದು ಸೊ ಅನ್ನೋದನ್ನು ಈಗ ನೋಡೋಣ. ನೋಡಿ, ಫಸ್ಟು ಆಪ್ಷನ್ ಏನು? I2O3. ಆಪ್ಷನ್ ಎ ಏನು ಕೊಟ್ಟಿದ್ದಾರೆ? I2O3. ಸೊ I2O3ಯಲ್ಲಿ 3 ಆಕ್ಸಿಜನ್ ಇದೆ, 2 ಅಯೋಡಿನ್ ಇದೆ. ಸೊ ಒಂದು ಆಕ್ಸಿಜನಿಗೆ ಅಲ್ಲಿ ನಿಮಗೆ 16 ಗ್ರಾಮ್ ಬರುತ್ತೆ. 1 ಆಕ್ಸಿಜನ್ಗೆ 16 ಗ್ರಾಮ್ ಅಂತ ಆದರೆ ಅಲ್ಲಿಗೆ 3 ಆಕ್ಸಿಜನಿಂದ ಎಷ್ಟಾಯಿತು? 48 ಗ್ರಾಮ್. ಸೊ ಹಾಗಾಗಿ ಆಪ್ಷನ್ ಎ ಅಲ್ಲಿ 48 ಗ್ರಾಮ್ ಆಫ್ ಆಕ್ಸಿಜನ್ ಕಂಟೈನ್. ಸೊ ಅಲ್ಲಿ ನಿಮಗೆ ಕಂಬೈನ್ಡ್ ವಿತ್ 254 ಗ್ರಾಮ್ ಆಫ್ ಅಯೋಡಿನ್ ಅಂತ ಹೇಳ್ಬೋದು. ಯಾಕೆ? ಒಂದು ಅಯೋಡಿನಿಗೆ 127 ಅಟಾಮಿಕ್ ಮಾಸ್ ಅಂತ ಹೇಳಿದ್ದಾರೆ. I2O3ಯಲ್ಲಿ 2 ಅಯೋಡಿನ್ ಇರೋದ್ರಿಂದ 254 ಗ್ರಾಮ್ ಆಯಿತು. ಅಲ್ಲಿಗೆ ಅವ್ರು ಕೊಟ್ಟಿರೋಂಥ 8 ಗ್ರಾಮ್ ಆಫ್ ಆಕ್ಸಿಜನ್ಗೆ ಎಷ್ಟು ಅಯೋಡಿನ್ ಬೇಕು? ಸೊ 48 ಗ್ರಾಮ್ ಆಕ್ಸಿಜನ್ ಕಂಬೈನ್ಡ್ ವಿತ್ 254 ಗ್ರಾಮ್ ಆಫ್ ಅಯೋಡಿನ್. ಅಲ್ಲಿಗೆ 8 ಗ್ರಾಮ್ ಆಫ್ ಆಕ್ಸಿಜನ್ ಅಗೇನ್ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು ಆನ್ಸರ್? 42.3 ಗ್ರಾಮ್ ಅಯೋಡಿನ್. ಅಲ್ಲಿಗೆ ಆಪ್ಷನ್ ಎ ರಾಂಗ್ ಆನ್ಸರ್ ಆಯಿತು. ಇನ್ನು ಆಪ್ಷನ್ ಬಿ ನೋಡೋದಾದರೆ ಆಪ್ಷನ್ ಬಿ ಏನಿದೆ? I2O ಅಂತ ಇದೆ. ಅಲ್ಲಿಗೆ 2 ಅಯೋಡಿನ್ ಇದೆ, 1 ಆಕ್ಸಿಜನ್ ಇದೆ. 1 ಆಕ್ಸಿಜನ್ ಅಟಾಮಿಕ್ ಮಾಸ್ ನಮಗೆ ಗೊತ್ತಿದೆ 16 ಗ್ರಾಮ್. ಹಾಗಾಗಿ ಬಿ ಆಪ್ಷನಲ್ಲಿ ನೋಡಿ 16 ಗ್ರಾಮ್ ಆಕ್ಸಿಜನ್ ರಿಯಾಕ್ಟ್ ವಿತ್ ಅಗೇನ್ 254 ಗ್ರಾಮ್ ಆಫ್ ಅಯೋಡಿನ್. 16 gram of iodine react with 254 gram of iodine. 16 gram of oxygen combined with 254 gram of iodine. ಸೊ ಅಲ್ಲಿಗೆ 8 ಗ್ರಾಮ್ ಆಫ್ ಆಕ್ಸಿಜನಿಗೆ ಎಷ್ಟು ಅಯೋಡಿನ್ ಬೇಕು ಅಂತ ನೋಡೋದಾದರೆ ಸೊ ಅಲ್ಲೇನು ಬೇಕು? 127 ಗ್ರಾಮ್ ಅಯೋಡಿನ್ ಬೇಕಾಗತ್ತೆ. 127 ಗ್ರಾಮ್ ಆಫ್ ಅಯೋಡಿನ್. ಅಲ್ಲಿಗೆ 127 ಗ್ರಾಮ್ ಅಯೋಡಿನ್ ಅನ್ನೋದು ಆಪ್ಷನ್ ರಾಂಗ್ ಆಯಿತು. ಇನ್ನು ಆಪ್ಷನ್ ಸಿ ನೋಡಿ, ಆಪ್ಷನ್ ಸಿ ಏನಿದೆ? I2O5 ಅಂತ ಇದೆ. I2O5ಲಿ 2 ಅಯೋಡಿನ್ ಇದೆ, 5 ಆಕ್ಸಿಜನ್ ಇದೆ. 1 ಆಕ್ಸಿಜನ್ಗೆ 16 ಗ್ರಾಮ್ ಅಂದರೆ 5 ಆಕ್ಸಿಜನ್ಗೆ 80 ಗ್ರಾಮ್ ಆಯಿತು. ಸೊ ಹಾಗಾಗಿ 80 ಗ್ರಾಮ್ ಆಫ್ ಆಕ್ಸಿಜನ್ ಕಂಬೈನ್ಡ್ ವಿತ್ 254 ಗ್ರಾಮ್ ಆಫ್ ಅಯೋಡಿನ್. ಅಲ್ಲಿಗೆ 8 ಗ್ರಾಮ್ ಆಫ್ ಆಕ್ಸಿಜನ್ಗೆ ಎಷ್ಟು ಬೇಕು? ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ 25.4 ಗ್ರಾಮ್ ಅಯೋಡಿನ್. ನಮಗೆ ಬೇಕಾಗಿರೋಂಥ 25.4 ಗ್ರಾಮ್ ಅಯೋಡಿನ್ ಇಲ್ಲಿ ಆಪ್ಷನ್ ಸಿ ಅಲ್ಲಿ ಸಿಕ್ಕಿದೆ. ಸೊ ಹಾಗಾಗಿ ನಮಗೆ I2O5 ಅನ್ನೋಂಥ ಫಾರ್ಮುಲಾ ಆಫ್ ಆಕ್ಸೈಡ್ ಆಫ್ ಅಯೋಡಿನಲ್ಲಿ 25.4 ಗ್ರಾಮ್ ಅಯೋಡಿನ್ ಇದೆ, 8 ಗ್ರಾಮ್ ಆಫ್ ಆಕ್ಸಿಜನ್ ಇದೆ. ಅಲ್ಲಿಗ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್. ಈ ಒಂದು ಪ್ರಾಬ್ಲಮಲ್ಲಿ ನೋಡಿ ನಾವು ಆಪ್ಷನ್ಸನ್ನೇ ಇಟ್ಕೊಂಡು ನಾವು ಸಲ್ಯೂಷನ್ನ ಕಂಡುಹಿಡ್ಕೊಂಡ್ವಿ. ಸೊ ಯಾವಾಗಲೂ ಸಲ್ಯೂಷನ್ ಮಾಡಿ ಆಮೇಲೆ ಆಪ್ಷನ್ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಮಾಡ್ತಿದ್ವಿ. ಬಟ್ ಇಲ್ಲಾಗಲ್ಲ, ಕೊಟ್ಟಿರೋ 4 ಆಪ್ಷನ್ಸಲ್ಲೇ ನಾವು ಸೊ ಇದಿರ್ಬೋದಾ ಅಂತ ಹೇಳಿ ನಾವೀಗ ಸಾರ್ಟ್ ಔಟ್ ಮಾಡಿದ್ವಿ. ಅದರಲ್ಲಿ ನಮಗೆ ಬೇಕಾಗಿರೋ ಆನ್ಸರ್ ಆಪ್ಷನ್ ಸಿ ಅಲ್ಲಿ ಸಿಕ್ಕಿದೆ. ಸೊ ಹಾಗಾಗಿ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ನೋಡಿ ಆಪ್ಷನ್ ಸಿ I2O5 ಈಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಅ ಕಾಂಪೌಂಡ್ ಆಸ್ hemoglobin like structure. It has 1 atom of iron. It contains 4.6% of iron. The approximate molar mass is. ಸೊ ಇಲ್ಲಿ ಏನು ಮಾಡ್ತಾ ಇದ್ದಾರೆ? ಒಂದು ಕಾಂಪೌಂಡ್ ತೊಗೊಂಡಿದ್ದಾರೆ. ಆ ಕಾಂಪೌಂಡ್ ಹಿಮೋಗ್ಲೋಬಿನ್ ಲೈಕ್ ಸ್ಟ್ರಕ್ಚರ್ ಇದೆ. ಅದರಲ್ಲಿ ಒಂದು ಐರನ್ ಆ್ಯಟಮ್ ಇದೆ. ಸೊ ಆ ಐರನ್ನ ಪರ್ಸಂಟೇಜ್ ನೋಡೋದಾದರೆ ನಮಗೆ 4.6%ಇದೆ.
ಸೊ ಆ ಒಂದು ಕಾಂಪೌಂಡ್ನ ಮಾಲಿಕ್ಯುಲರ್ ಮಾಸ್ ಎಷ್ಟಿರ್ಬೋದು ಅಂತ ಹೇಳಿ ಕೇಳಿದ್ದಾರೆ. ಸೊ ಆ ಒಂದು ಇದಕ್ಕೆ ಆಪ್ಷನ್ಸ್ ನಿಮಗೆ 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಔಟ್ ಆಫ್ ದಟ್ 4 ಆಪ್ಷನ್ಸ್ ಯಾವುದು ಕರೆಕ್ಟ್ ಆನ್ಸರ್ ಇರ್ಬೋದು ಅನ್ನೋದನ್ನ ಇಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಷನ್ ನೋಡಿ. ಸೊ 1 gram of iron present in 1 mole compound. ಸೊ 1 mole ಏನು ಅವ್ರು ತೊಗೊಂಡಿರೋ ಕಾಂಪೌಂಡಲ್ಲಿ 1 ಗ್ರಾಮ್ ಐರನ್ ಆಟಮ್ ಇದೆ. ಸೊ 1 ಮೋಲ್ ಅಲ್ಲಿ 1 ಗ್ರಾಮ್ ಐರನ್ ಆಟಮ್ ಇದೆ ಅಂತ ಅವ್ರು ಹೇಳಿದ್ದಾರೆ. 4.6% ಐರನ್ ಇರುತ್ತೆ ಎಷ್ಟರಲ್ಲಿ? 100 ಗ್ರಾಮ್ ಕಾಂಪೌಂಡಲ್ಲಿ. 100 ಗ್ರಾಮ್ ಕಾಂಪೌಂಡ್ ಹೇಗೆ ಬಂತು ಅಂದರೆ ಅವರು ಹೇಳಿದ್ದಾರೆ 4.6%. ಪರ್ಸೆಂಟ್ ಮೀನ್ಸ್ ಪರ್ 100. ಹಾಗಾಗಿ 4.6 ಗ್ರಾಮ್ ಐರನ್ ಇರುತ್ತೆ 100 ಗ್ರಾಮ್ ಕಾಂಪೌಂಡಲ್ಲಿ. 100 ಗ್ರಾಮ್ ಆಫ್ ಕಾಂಪೌಂಡ್ ಕಂಟೈನ್ಸ್ 4.6 ಗ್ರಾಮ್ ಐರನ್. ಅಲ್ಲಿಗೆ 1 ಮೋಲ್ ಐರನ್ ಅಥವಾ 1 ಮೋಲ್ ಐರನ್ ಅಂದರೆ ಎಷ್ಟು ಗ್ರಾಮ್? 56 ಗ್ರಾಮ್. ಅಲ್ಲಿ 56 ಗ್ರಾಮ್ ಆಫ್ ಐರನ್ ಪ್ರೆಸೆಂಟ್ ಇನ್ ಹೌ ಮಚ್ ಅಮೌಂಟ್ ಆಫ್ ಕಾಂಪೌಂಡ್ ಅನ್ನೋದು ಗೊತ್ತಿಲ್ಲ, ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಡೈಮೆನ್ಷನ್ ಅನಾಲಿಸಿಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಸೊ ವಿ ನೋ ದಟ್ ಬೈ ದ ಬ್ಯಾಲೆನ್ಸ್ಡ್ ಈಕ್ವೇಷನ್ಸ್ ದಟ್ 4.6 gram of iron present in 100 gram of that given compound. ಅಲ್ಲಿಗೆ 56 gram of iron present in, ಸೊ ಗೊತ್ತಿಲ್ಲ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹಾಗಾಗಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬಂತು? 1217 ಗ್ರಾಮ್. ಆದರೆ ನಮಗೆ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ 1217 ಗ್ರಾಮ್ ಇಲ್ಲ. ಬಟ್ ಅಪ್ರಾಕ್ಸಿಮೇಟ್ ನಿಯರರ್ ಟು ದಟ್ ಗ್ರಾಮ್ಸ್ ಅಂತ ಅಂದರೆ 1200 ಗ್ರಾಮ್ಸ್ ಇದೆ. ಅಲ್ಲಿಗೆ 1200 ಗ್ರಾಮ್ಸ್ ಇರೋಂಥ ಆಪ್ಷನ್ ಯಾವುದು? ಆಪ್ಷನ್ ಬಿ. ಆಪ್ಷನ್ ಬಿ ಅಲ್ಲಿ ನೋಡಿ 1200 ಗ್ರಾಮ್ ಪರ್ ಮೋಲ್ ಅಂತ ಇದೆ. ಅಲ್ಲಿಗೆ ಕರೆಕ್ಟ್ ಆನ್ಸರ್ ಯಾವುದು? 1200 ಗ್ರಾಮ್ ಪರ್ ಮೋಲ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್. ಕಾಮನ್ ಸಾಲ್ಟ್ obtained from sea water contains 95% sodium chloride by mass. The approximate number of molecules present in 10 gram of salt is. ಇಲ್ಲೇನು ಮಾಡಿದ್ದಾರೆ? ಸಿ ವಾಟರಿಂದ ಕಾಮನ್ ಸಾಲ್ಟನ್ನ ಒಪ್ಟೈನ್ ಮಾಡ್ಕೊಂಡಿದ್ದಾರೆ, ಐಸೋಲೇಟ್ ಮಾಡಿದ್ದಾರೆ. ಸೊ ಇರೋಂಥ ಕಾಮನ್ ಸಾಲ್ಟಲ್ಲಿ 95% ಸೋಡಿಯಂ ಕ್ಲೋರೈಡ್ ಬೈ ಮಾಸ್ ಇದೆ. ಅಲ್ಲಿಗೆ ಸೊ 10 ಗ್ರಾಮ್ ಆಫ್ ಸಾಲ್ಟ್, ದಟ್ ಈಸ್ 10 ಗ್ರಾಮ್ ಆಫ್ ಕಾಮನ್ ಸಾಲ್ಟಲ್ಲಿ ಎಷ್ಟು ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇರುತ್ತೆ ಅನ್ನೋದನ್ನು ಕೇಳಿದ್ದಾರೆ. ಅವ್ರು ಜಸ್ಟ್ ಒಂದು ಹಿಂಟ್ ಏನು ಹೇಳಿದ್ದಾರೆ? 95% ಸೋಡಿಯಂ ಕ್ಲೋರೈಡ್ ಇರುತ್ತೆ ಫ್ರಮ್ ಕಾಮನ್, ಸೊ ಸಿ ವಾಟರ್ ಕಾಮನ್ ಸಾಲ್ಟಲ್ಲಿ ಅಂತ ಹೇಳಿದ್ದಾರೆ. ಆ ಒಂದು ಹಿಂಟ್ ಇಟ್ಕೊಂಡು 10 ಗ್ರಾಮ್ ಆಫ್ ಸಾಲ್ಟಲ್ಲಿ ಹೌ ಮೆನಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಆರ್ ಪ್ರೆಸೆಂಟ್ ಅನ್ನೋದನ್ನು ಈಗ ನಾವೇನು ಮಾಡಬೇಕು? ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಕ್ಯಾಲ್ಕುಲೇಟ್ ಮಾಡೋಕ್ಕೆ ನಮಗೆ ಸೊ ಒಂದು ಹಿಂಟ್ ಕೊಟ್ಟಿರೋ ಏನು 95% ಬೈ ಮಾಸ್ ಅನ್ನೋದನ್ನು ಕೊಟ್ಟಿದ್ದಾರೆ. ಆ ಹಿಂಟ್ ಇಟ್ಕೊಂಡು ಏನು ಮಾಡಬೇಕು? ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ನೋಡಿ, ಸೊ 10 ಗ್ರಾಮ್ ಆಫ್ ಸಾಲ್ಟ್ ಅಂತ ಅಂದರೆ 10 ಗ್ರಾಮ್ ಆಫ್ ಸಾಲ್ಟಲ್ಲಿ 9.5 ಗ್ರಾಮ್ ಆಫ್ NaCl ಇರುತ್ತೆ. ಹೇಗೆ? ಸೊ ಅಲ್ಲಿ ನಮಗೆ ಅವರೇ ಕೊಟ್ಟಿದ್ದಾರೆ ಕಾಮನ್ ಸಾಲ್ಟ್ಸೇ 100% ಅಂತ ಅಂದರೆ ಅದರಲ್ಲಿ 95% NaCl ಇದೆ ಅಂತ ಹೇಳಿದ್ದಾರೆ. ಅಲ್ಲಿಗೆ 100 ಗ್ರಾಮಿಗೆ 95 ಗ್ರಾಮ್ ಇರುತ್ತೆ ಅಂದಮೇಲೆ 10 ಗ್ರಾಮಿಗೆ ಎಷ್ಟಿರುತ್ತೆ? 9.5 ಗ್ರಾಮ್ ಇರುತ್ತೆ. ಸೊ ಹಾಗಾಗಿ 10 ಗ್ರಾಮ್ ಆಫ್ ಸಾಲ್ಟ್ ಕಂಟೈನ್ಸ್ 9.5 ಗ್ರಾಮ್ ಆಫ್ NaCl ಅಂತ ಅಂದ್ಕೊಂಡ್ರೆ, ಸೊ ಅಲ್ಲಿಗೆ 1 ಮೋಲ್ ಆಫ್ NaCl ಅಂದರೆ ಎಷ್ಟು ಗ್ರಾಮ್? 58.5 ಗ್ರಾಮ್. ಹೇಗೆ ಬಂತು ಅಂದರೆ NaClನ ಮೋಲಾರ್ ಮಾಸ್ ಎಷ್ಟು? 58.5 ಗ್ರಾಮ್. ಸೊ ಹಾಗಾಗಿ 1 ಮೋಲ್ ದಟ್ ಈಸ್ 58.5 ಗ್ರಾಮ್ ಆಫ್ NaCl ಕಂಟೈನ್ಸ್ ಎಷ್ಟು ಮೋಲ್ಸ್ ಅನ್ನೋದನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 1 ಮೋಲ್ ಅಂದರೆ 58.5 ಗ್ರಾಮ್, ದಟ್ ಈಸ್ 58.5 ಗ್ರಾಮ್ ಕಂಟೈನ್ಸ್ 6.02 × 10⁻23 ಮಾಲಿಕ್ಯೂಲ್ಸ್ ಆಫ್ NaCl. ಹೇಗೆ ಬಂತು? ನಿಮಗೆ ಗೊತ್ತಿರುತ್ತೆ 1 ಮೋಲ್ ಆಫ್ ಎನಿ ಕಾಂಪೌಂಡ್ ಕಂಟೈನ್ಸ್ ಅವಗ್ಯಾಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್. ಅವಗ್ಯಾಡ್ರೋ ನಂಬರ್ ಅಂದರೆ ಎಷ್ಟು? 6.02 × 10⁻23. ಹಾಗಾಗಿ 58.5 ಗ್ರಾಮ್ ಆಫ್ NaCl ಕಂಟೈನ್ಸ್ 6.02 × 10⁻23
ಮಾಲಿಕ್ಯೂಲ್ಸ್. ಅಲ್ಲಿಗೆ 9.5 ಗ್ರಾಮಿಗೆ ಎಷ್ಟು? ಅಗೇನ್ ಡೈಮೆನ್ಷನ್ ಅನಾಲಿಸಿಸ್, ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ 10⁻23 ಮಾಲಿಕ್ಯೂಲ್ಸ್ ಸಿಗುತ್ತೆ. ಸೊ ಅಲ್ಲಿಗೆ 10⁻23 ಅನ್ನೋಂಥದ್ದೇ ಕರೆಕ್ಟ್ ಆನ್ಸರ್ ಅಂತ ಹೇಳ್ಬೋದು. ಆಪ್ಷನ್ಸಲ್ಲಿ 10⁻23 ಅಂತ ಇರೋದು ಯಾವುದು ಅಂತ ನೋಡಿದ್ರೆ ನಿಮಗೆ ಆನ್ಸರ್ ಸಿಗುತ್ತೆ. ಸೊ ಆಪ್ಷನಲ್ಲಿ ನೋಡೋದಾದರೆ ನಮಗೆ ಆಪ್ಷನ್ ಸಿ ಈಸ್ ದ ರೈಟ್ ಆನ್ಸರ್.